ಎಲ್ರಿಗೂ ಶುಭೋದಯ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಒಂದು ಆಲೋಚನೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಾನು ಹಾಕ್ತಕ್ಕಂಥ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಮತ್ತು ಶೇರ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಭಗವದ್ಗೀತೆಯ ಒಂದು ಶ್ಲೋಕವನ್ನು ನೋಡೋಣ. ಆ ಶ್ಲೋಕದ ಅರ್ಥ ಏನು ಅನ್ನೋದನ್ನು ನಮಗೆಲ್ಲ ತಿಳಿಸ್ಕೊಡ್ತೀನಿ. ಭಗವದ್ಗೀತೆಯ 4ನೇ ಅಧ್ಯಾಯದ 39ನೇ ಶ್ಲೋಕ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ ಸಂಯಂತೇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಂ ಶಾಂತಿ ಮಚಿರೇನಾದಿ ಗಚ್ಚತಿ. ಹೀಗಂದ್ರೆ ಏನು, ಈ ಶ್ಲೋಕದ ಅರ್ಥವೇನು, ಒಂದೊಂದು ಪಾದಗಳನ್ನು ನೋಡೋಣ. ಶ್ರದ್ಧಾವಾನ್ ಶ್ರದ್ಧೆಯುಳ್ಳವು, ಶ್ರದ್ಧಾವಾನ್ ಲಭತೆ ಲಭತೆ ಅಂದ್ರೆ ಪಡೆದುಕೊಂಡವನು, ಜ್ಞಾನಂ ಜ್ಞಾನವನ್ನು, ತತ್ಪರಃ ಅದರಲ್ಲಿ ಸಂಪೂರ್ಣವಾಗಿ ತೊಡಗಿಕೊಂಡವನು, ಸಂಯಂತೇಂದ್ರಿಯ ಇಂದ್ರಿಯಗಳನ್ನ ನಿಯಂತ್ರಿಸಿಕೊಂಡವನು, ಜ್ಞಾನಂ ಲಬ್ಧ್ವಾ ಜ್ಞಾನವನ್ನ ಪಡೆದುಕೊಂಡ ನಂತರ, ಪರಂ ಶಾಂತಿ ಪರಮಶಾಂತಿಯನ್ನು, ಮಚಿರೇನಾದಿ ಗಚ್ಚತಿ ಅತಿ ಶೀಘ್ರದಲ್ಲಿ ಪಡೆದುಕೊಳ್ಳುತ್ತಾನೆ. ಏನಿದರ ಅರ್ಥ, ಏನಿದರ ಸಂದೇಶ ಅಂತಂದ್ರೆ, ಯಾವ ಒಬ್ಬ ವ್ಯಕ್ತಿ ಶ್ರದ್ಧೆಯಿಂದ ಜ್ಞಾನವನ್ನ ಪಡೆದುಕೊಳ್ಳಲು ಆಸಕ್ತಿಯನ್ನು ತೋರಿಸುತ್ತಾನೋ, ಯಾವ ಒಬ್ಬ ವ್ಯಕ್ತಿ ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಿಕೊಂಡು ಜ್ಞಾನವನ್ನು ಪಡೆಯಲು ಹಂಬಲಿಸುತ್ತಾನೋ ಅಂತಹ ವ್ಯಕ್ತಿಗೆ ಜ್ಞಾನ ಸುಲಭವಾಗಿ ಸಿಗುತ್ತದೆ. ಅದೇ ರೀತಿ ಆ ಜ್ಞಾನದಿಂದ ಶೀಘ್ರದಲ್ಲಿ ಪರಮಶಾಂತಿಯನ್ನು ಹೊಂದುತ್ತಾನೆ ಅಂತಕ್ಕಂಥದ್ದು ಈ ಶ್ಲೋಕದ ಅರ್ಥ. ಏನಾಗಿದ್ರೆ ನಮ್ಮ ಜೀವನದಲ್ಲಿ ಆತಂಕಗಳು, ಗೊಂದಲಗಳು, ತಪ್ಪು ನಿರ್ಧಾರಗಳು, ಅಜ್ಞಾನ ಇವು ಸಾಕಷ್ಟು ಇದ್ದೇ ಇರ್ತವೆ. ಇವು ಮನುಷ್ಯನನ್ನ ಅಶಾಂತಿ ಕಡೆಗೆ ಒಯ್ಯುತ್ತವೆ. ಯಾವ ವ್ಯಕ್ತಿಗೆ ಸರಿಯಾದ ಜ್ಞಾನ ತಿಳುವಳಿಕೆ ಇರುತ್ತದೋ ಆ ವ್ಯಕ್ತಿ ಯಾವ ವಿಷಯಕ್ಕೆ ಸರಿಯಾಗಿ ನಡೆದುಕೊಳ್ಬೇಕು, ಯಾವುದು ಸರಿ ಯಾವುದು ತಪ್ಪು, ಯಾವುದಕ್ಕೆ ಮಹತ್ವವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಜ್ಞಾನ ಇರ್ತದೆ. ಸೊ ಗೊಂದಲಗಳನ್ನು ಕಡಿಮೆ ಮಾಡಿ, ಜ್ಞಾನವನ್ನು ಕೊಂಡಿರ್ತಕ್ಕಂಥ ವ್ಯಕ್ತಿಗೆ ಗೊಂದಲಗಳನ್ನು ಕಡಿಮೆ ಮಾಡಿ ಅವನು ಸರಿಯಾದ ನೆಮ್ಮದಿಯ ಜೀವನ ನಡೆಸಲು ಒಂದು ಅವಕಾಶ ಆಗ್ತದೆ. ಇನ್ನಷ್ಟು ಸಲೀಸಾಗಿ ಇದನ್ನ ತಿಳಿಸ್ಕೊಡ್ಬೇಕಂತಂದ್ರೆ, ಒಬ್ಬ ವಿದ್ಯಾರ್ಥಿಗೆ ಪರೀಕ್ಷೆ ಇದೆ ಅಂತ ಹೇಳಿ ಅನ್ಕೊಳ್ಳೋಣ. ಆ ವಿದ್ಯಾರ್ಥಿಗೆ ವಿಷಯದ ಜ್ಞಾನ ಇಲ್ಲದಿದ್ದರೆ ಅವನಲ್ಲಿ ಆತಂಕ ಮನೆ ಮಾಡುವುದು ಸಹಜ. ಯಾಕಂದ್ರೆ ಓದಿರೋದಿಲ್ಲ, ಪರೀಕ್ಷೆಗೆ ಯಾವುದೇ ತಯಾರಿ ಮಾಡಿರೋದಿಲ್ಲ, ಅವನಿಗೆ ಭಯ ಮತ್ತು ಆತಂಕ ಇದ್ದೇ ಇರ್ತದೆ. ಆದರೆ ಇವು ಅವನಿಗೆ ಏನು ಮಾಡ್ತದೆ, ಪರೀಕ್ಷೆಗೆ ಹೆದರಿಕೆ ಉಂಟು ಮಾಡ್ತದೆ. ಆದರೆ ಅದೇ ವಿದ್ಯಾರ್ಥಿ ಅತ್ಯಂತ ಶ್ರದ್ಧೆಯಿಂದ ಓದಿ ವಿಷಯವನ್ನ ಸಂಪೂರ್ಣವಾಗಿ ತಿಳಿದುಕೊಂಡಾಗ ಅವನಿಗೆ ಇರ್ತಕ್ಕಂಥ ಆತಂಕ, ಗೊಂದಲ ನಿವಾರಣೆ ಆಗಿ ಆ ವಿಷಯದಲ್ಲಿ ಸ್ಪಷ್ಟತೆ ಬಂದು ಎಕ್ಸಾಮನ್ನು ಫೇಸ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಸೊ ಆವಾಗ ಎಕ್ಸಾಮನ್ನು ಬರೆದ ನಂತರ ಅವನಿಗೆ ಒಂಥರ ನಿರಾತಂಕ ನೆಮ್ಮದಿಯ ಜೀವನ ನಡೆಸಲು ಸುಲಭ ಆಗ್ತದೆ. ಅದೇ ರೀತಿ ನಮ್ಮ ಒಂದು ಜೀವನದಲ್ಲಿ ಸರಿಯಾದ ಜ್ಞಾನ, ಸರಿಯಾದ ತಿಳುವಳಿಕೆ ಇಲ್ಲದಿದ್ದರೆ ಮನುಷ್ಯನನ್ನ ಅಶಾಂತಿ ಕಡೆಗೆ ಒಯ್ತದೆ. ಸರಿಯಾದ ಜ್ಞಾನ ಇದ್ದರೆ ಮನುಷ್ಯನನ್ನ ಶಾಂತಿ ಕಡೆಗೆ ಒಯ್ತದೆ. ನೆಮ್ಮದಿಯ ಜೀವನವನ್ನ ಸಾಗಿಸಲು ಅದು ನಮಗೆ ಅವಕಾಶ ಮಾಡಿಕೊಡ್ತದೆ ಅಂತಕ್ಕಂಥ ಮಾತನ್ನ ಹೇಳ್ಬೋದು. ಇದರ ಅರ್ಥ ಇಷ್ಟೇ. ಇದರ ಮುಖ್ಯ ಸಂದೇಶ ಏನಂತಂದ್ರೆ, ಶ್ರದ್ಧೆಯಿಂದ ಜ್ಞಾನವನ್ನು ಪಡೆದುಕೊಳ್ಳಿ. ಆ ಜ್ಞಾನ ನಮ್ಮ ಜೀವನಕ್ಕೆ ದಾರಿಯನ್ನು ತೋರಿಸ್ತದ ಹಾಗೂ ಮನುಷ್ಯನಿಗೆ ನೆಮ್ಮದಿಯನ್ನು ನೀಡ್ತದ ಅಂತಕ್ಕಂಥ ಮಾತನ್ನ ಹೇಳ್ಬೋದು. ಧನ್ಯವಾದಗಳು ಸ್ನೇಹಿತರೆ.